ಜನರಲ್ ಸ್ಟ್ರೆಸ್ ಕಂಡೀಷನ್ಸಿಗೆ ಓದಿದ್ವಿ. ಜನರಲ್ ಸ್ಟ್ರೆಸ್ ಕಂಡೀಷನ್. ಓಕೆ, ಜನರಲ್ ಸ್ಟ್ರೆಸ್ ಕಂಡೀಷನ್ಸ್ ಒಳಗಡೆ ಹೆಂಗಿರ್ತದ, ದೇವ್ರ ಡಯಾಗ್ರಾಮ್, ದೇವ್ರ ಫೋಟೋ ಹೆಂಗದ, ಇದು ಟೆನ್ಷನ್ ಇರಬೇಕು ಸಿಗ್ಮಾ ಎಕ್ಸ್ ಪ್ಲಸ್ ಸಿಗ್ಮಾ ವೈ ಟೆನ್ಷನ್ನು, ಮತ್ತು ಸಿಗ್ಮಾ ಎಕ್ಸ್ ಇಸ್ ಗ್ರೇಟರ್ ದೆನ್ ಸಿಗ್ಮಾ ವೈ. ದಿಸ್ ಈಸ್ ಟು ಎಕ್ಸ್ ವೈ ಅಥವಾ ಟು, ಜಸ್ಟ್ ಟು ಅಂತ ಅನ್ಬೋದು. ದೆನ್ ಇದು ಆರ್ ಟಿ ಸಿ ಅಂದರೆ ರೈಟ್ ಟಾಪ್ ಕಾರ್ನರ್, ಮತ್ತು ಎನಿ ಪ್ಲೇನ್ ವಿತ್ ರೆಸ್ಪೆಕ್ಟ್ ಟು ತೀಟಾ. ಓಕೆ, ತೀಟಾ ವಿತ್ ರೆಸ್ಪೆಕ್ಟ್ ಟು ವರ್ಟಿಕಲ್ ಆ್ಯಂಟಿ ಕ್ಲಾಕ್ ವೈಸ್. ಇಷ್ಟಿತ್ತು ಅಂತಂದ್ರೆ ಆನ್ ಎನಿ ಪ್ಲೇನ್ ಸಿಗ್ಮಾ ತೀಟಾ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಪ್ಲಸ್ ಸಿಗ್ಮಾ ವೈ ಬೈ ಟು ಪ್ಲಸ್ ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ ಟು ಕಾಸ್ ಟು ತೀಟಾ ಪ್ಲಸ್ ಟೋ ಸೈನ್ ಟು ತೀಟಾ. ಇದು ಒಂದು ಇಕ್ವೇಷನ್. ಎರಡನೇ ಇಕ್ವೇಷನ್ ಟೋ ತೀಟಾ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ ಟು ಸೈನ್ ಟು ತೀಟಾ ಮೈನಸ್ ಟೋ ಕಾಸ್ ಟು ತೀಟಾ. ರೈಟಾ? ಆ್ಯಂಡ್ ಇದಾದಮೇಲೆ ಪ್ರಿನ್ಸಿಪಲ್ ಸ್ಟ್ರೆಸ್ಸಸ್ ಸಿಗ್ಮಾ 1, ಸಿಗ್ಮಾ 2 ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಪ್ಲಸ್ ಸಿಗ್ಮಾ ವೈ ಬೈ ಟು ಫಸ್ಟ್ ಟರ್ಮು ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ ಟು ಹೋಲ್ ಸ್ಕ್ವೇರ್ ಪ್ಲಸ್ ಟೋ ಸ್ಕ್ವೇರ್. ನೆಕ್ಸ್ಟ್ ಟೋ ಎಕ್ಸ್ ವೈ ಟೋ 1, ಟೋ 2 ಇದು ಪ್ಲಸ್ ಆರ್ ಮೈನಸ್ ಟೋ 1, ಟೋ 2 is equal to plus or minus square root of sigma x minus sigma y by 2 whole square plus 2 square. ಆಮೇಲೆ ವೇರ್ ದೀಸ್ ಆರ್ ಆ್ಯಕ್ಟಿಂಗ್ ಅಂತಂದ್ರೆ ಟ್ಯಾನ್ 2 ಥೀಟಾ ಪೈ P1 ಅಂದರೆ ಪ್ರಿನ್ಸಿಪಲ್ ಸ್ಟ್ರೆಸ್ ಪ್ರಿನ್ಸಿಪಲ್ ಪ್ಲೇನ್ ಈಸ್ ಈಕ್ವಲ್ ಟು 2 ಟೋ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ. ದೆನ್ ಥೀಟಾ P2 is equal to theta P1 plus 90 degree because they are perpendicular to each other. Next to theta S1 is equal to theta P1 plus 45 degree and theta S2 is equal to, we can write theta S1 plus 90 degree. ಓಕೆನಾ? ಇಷ್ಟು ನಾವು ಕಲ್ತಿದ್ವಿ. ಹೋಪ್ ಇದರೊಳಗಡೆ ಏನು ಡೌಟ್ಸ್ ಇಲ್ಲ ಅಂತ ಅನ್ಸುತ್ತಾ? ಮುಂದೆ ಏನು ಮಾಡ್ಬೇಕಂತಂದ್ರೆ ನಾವು ಬೇರೆ ಬೇರೆ ಕಂಡೀಷನ್ಸ್ಗಳಿಗೆ ಸ್ಟಡಿ ಮಾಡ್ಕೊಂತ ಹೋಗ್ಬೇಕು. ಆಯ್ತಾ? ಯೂನಿಆಕ್ಸಿಯಲ್ ಸಿಸ್ಟಮ್ ಅಂದ್ರೆ ಏನಾಗ್ತೈತೆ ನೋಡ್ರಿ. ಓಕೆ, ಯೂನಿಆಕ್ಸಿಯಲ್ ಸಿಸ್ಟಮ್ ಅಂತಂದ್ರೆ ಓನ್ಲಿ ಏನಿರ್ತದ, ಸಿಗ್ಮಾ ಎಕ್ಸ್ ಇರ್ತದೆ, ಸಿಗ್ಮಾ ವೈ ಇರಂಗಿಲ್ಲ. ಇಂಥ ಸಿಚುವೇಶನ್ ಒಳಗಡೆ ಎನಿ ಆ್ಯಂಗಲ್ ತೀಟಾ ಇಲ್ಲೇನಾರ ಕೊಟ್ರೆ ಇದೇನಾಗ್ತದ, ಟೋ ತೀಟಾ ಇಸ್ ಈಕ್ವಲ್ ಟು ಮೇಲ್ಗಡೆ ನೋಡ್ಬೇಕು. ಈಗ ಇದ್ರೊಳಗೆ ನೋಡ್ಕೊಂತ ಹೋಗ್ಬೇಕು ಏನೇನು ಜೀರೋ ಆಗ್ತೈತಿ ಇದ್ರೊಳಗೆ. ಇದು ಲಾಸ್ಟ್ ಟರ್ಮ್ ಪೂರ ಹೋಗಿಬಿಡ್ತದ. ಇದ್ರೊಳಗಡೆ ವೈ ಅನ್ನೋ ಟರ್ಮ್ಸ್ ಎಲ್ಲ ಹೋಗಿಬಿಡ್ತಾವ. ಅಂದರೆ ಸಿಗ್ಮಾ ಎಕ್ಸ್ ಬೈ ಟು ಪ್ಲಸ್ ಸಿಗ್ಮಾ ಎಕ್ಸ್ ಬೈ ಟು ಕಾಸ್ ಟು ತೀಟಾ. ಕರೆಕ್ಟಾ? ಸಿಗ್ಮಾ ಎಕ್ಸ್ ಬೈ ಟು ಪ್ಲಸ್ ಸಿಗ್ಮಾ ಎಕ್ಸ್ ಬೈ ಟು ಕಾಸ್ ಟು ತೀಟಾ ಇಷ್ಟ ಉಳಿತದ. ಇದನ್ನು ಬೇಕಾದ್ರೆ ನೀವು ಕಾಮನ್ ತೆಗಿಬೋದು. ಸಿಗ್ಮಾ ಎಕ್ಸ್ ಕಾಮನ್ ತೆಗೆದ್ರೆ ಸಿಗ್ಮಾ ಎಕ್ಸ್ ಬೈ ಟು ಕಾಮನ್ ತೆಗೆದ್ರೆ 1 ಪ್ಲಸ್ ಕಾಸ್ ಟು ತೀಟಾ. ಇದನ್ನು ಸಿಗ್ಮಾ ಎಕ್ಸ್ ಇಂಟು 1 ಪ್ಲಸ್ ಕಾಸ್ ಟು ತೀಟಾ ಬೈ 2 ಅಂತ ಬರಿಬೋದು. ವಾಟ್ ಇಸ್ ದಿಸ್? ಇಷ್ಟ ಬರೆದ್ರೆ ನಡೀತೈತಿ, ಬಟ್ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಸಿಗ್ಮಾ ಎಕ್ಸ್ ಕಾಸ್ ಸ್ಕ್ವೇರ್ ತೀಟಾ ಆಗ್ತೈತಿ. ಇದೇನಿದು? ಸಿಗ್ಮಾ ತೀಟಾ ವ್ಯಾಲ್ಯೂ ಬಂತು ನೋಡಿ, ತಾನ ಬಂತಲ್ಲ. ಹೌದಾ ಸರ್? ಇದು ನಮ್ಗೆ ಬರಲಿಲ್ಲ ಅಂದ್ರೆ ಹೆಂಗೆ ಮಾಡಿದ್ರಿ? ಏನು ಚಿಂತೆ ಮಾಡಬೇಡ, ಇಲ್ಲಿ ಹೆಂಗೆ ಬರ್ತೈತೆ ಅದರೊಳಗೆ ಫಾರ್ಮುಲಾದೊಳಗೆ ಆನ್ಸರ್ ಹಾಕೋ ಬರ್ತೈತೆ. ಟೋ ತೀಟಾ ಇಸ್ ಈಕ್ವಲ್ ಟು ಟೋ ತೀಟಾದೊಳಗೆ ಏನಾಗ್ತದ, ಮತ್ತೆ ಲಾಸ್ಟ್ ಟರ್ಮ್ ಎಲ್ಲ ಜೀರೋ ಆಗ್ತದ. ಇದೊಂದೇ ಟರ್ಮ್ ಉಳ್ಕೊತದ. ಏನು ಉಳ್ಕೊತದ? ಇದು ಸಿಗ್ಮಾ ಎಕ್ಸ್ ಬೈ ಟು ಸೈನ್ ಟು ತೀಟಾ ಉಳಿತೈತಿ. ಇದು ಸಿಗ್ಮಾ ಎಕ್ಸ್ ಬೈ ಟು ಸೈನ್ ಟು ತೀಟಾ ಇಷ್ಟ ಉಳಿತೈತಿ. ಇದನ್ನು ಏನಂತ ಬರಿಬೋದು ಅಂತಂದ್ರೆ ಸಿಗ್ಮಾ ಎಕ್ಸ್ ಬೈ ಟು ಸೈನ್ ಟು ತೀಟಾ ಏನು ಬರಿಬೋದು? ಸೈನ್ ತೀಟಾ ಟು ಸೈನ್ ತೀಟಾ ಕಾಸ್ ತೀಟಾ ಅಂತ ಬರೆದಂದ್ರೆ ಅವಾಗ ಏನಾಗ್ತದ, ಟೋ ತೀಟಾ ಈಸ್ ಈಕ್ವಲ್ ಟು ಟು ಕ್ಯಾನ್ಸಲ್ ಆಗಿ ಸಿಗ್ಮಾ ಎಕ್ಸ್ ಸೈನ್ ತೀಟಾ ಕಾಸ್ ತೀಟಾ ಸಿಂಗಲ್ ಬಂತು ನೋಡ್ರಿ. ಇಲ್ಲಿ ಟೂ ತೀಟಾ ಇದ್ದದ್ದು ಸಿಂಗಲ್ ತೀಟಾ ಅದು, ಸ್ವಲ್ಪ ಹುಷಾರಾಗಿರ್ಬೇಕು. ಆಯ್ತಾ? ಇದು ಇಲ್ಲಿ ಕಾಸ್ ತೀಟಾ ಇದು ಕಾಸ್ ತೀಟಾ ಸೈನ್ ತೀಟಾ.
ಕಾಸ್ ಥೀಟಾ ಸೈನ್ ಥೀಟಾ ನೆನ್ಪಿಟ್ಕೊಡ್ರಿ. ಹೌದಾ, 2 ಸತೆ ಕಾಸ್ ಥೀಟಾ 1 ಸೈನ್ ಥೀಟಾ ಕಾಸ್ ಥೀಟಾ ಇತ್ತಂದ್ರೆ ಇದು ಯೂನಿ ಆಕ್ಸಿಯಲ್ ಸ್ಟ್ರೆಸ್ ಕಂಡೀಷನ್ ಬಂತು. ಒಂದು ಮ್ಯಾಜಿಕ್ ಬರ್ತದೆ ನೋಡಿ ಇಲ್ಲಿ. ಮ್ಯಾಜಿಕ್ ಏನು ಬರ್ತದೆ ಗೊತ್ತಾ? ಇದೇ ಯೂನಿ ಆಕ್ಸಿಯಲ್ ಸ್ಟ್ರೆಸ್ ಕಂಡೀಷನ್ಸ್ ಒಳಗಡೆ ಸಿಗ್ಮಾ 1 ಸಿಗ್ಮಾ 2 ಏನಾಗುತ್ತೆ ನೋಡ್ರಿ. ಸಿಗ್ಮಾ 1 ಸಿಗ್ಮಾ 2 ಏನಾಗುತ್ತೆ ಅಂದ್ರೆ ಸಿಗ್ಮಾ ಎಕ್ಸ್ ಪ್ಲಸ್ 0/2 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಎಕ್ಸ್ ಪ್ಲಸ್ 0/2 ಹೋಲ್ ಸ್ಕ್ವೇರ್ ಪ್ಲಸ್ 0. ಹಾಗಾಗಿ ಇದು 0 ಕ್ಯಾನ್ಸಲ್ ಆಗ್ತದೆ, ಪ್ಲಸ್ ಆರ್ ಮೈನಸ್ ಅದ ಸಿಗ್ಮಾ x/2 ಪ್ಲಸ್ ಸಿಗ್ಮಾ x/2 1 ಸತಿ ಇದು ಸಿಗ್ಮಾ 1 ಆಗ್ತದೆ. ಸಿಗ್ಮಾ 2 ಈಸ್ ಈಕ್ವಲ್ ಟು ಏನಾಗ್ತದೆ ಸಿಗ್ಮಾ x/2 ಮೈನಸ್ ಸಿಗ್ಮಾ x/2 ಈಕ್ವಲ್ ಟು 0 ಆಗ್ತದೆ. ವಾವ್, ವಂಡರ್ಫುಲ್. ಏನು ವಂಡರ್ಫುಲ್? ದಿಸ್ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಅಂದ್ರೆ ಸಿಗ್ಮಾ 1 ಈಸ್ ಗಿವನ್ ಇಟ್ ಸೆಲ್ಫ್, ಸಿಗ್ಮಾ 2 ಈಸ್ ವಿಚ್ ಇಸ್ ನಾಟ್ ಗಿವನ್ ಇಟ್ ಸೆಲ್ಫ್. ಅಂದ್ರೆ ಇಲ್ಲಿ ಏನು ಕೊಟ್ಟಿಲ್ಲಲ್ಲ ವೈ ಆಕ್ಸಿಸ್ಗೆ ಏನು ಕೊಟ್ಟಿಲ್ಲಲ್ಲ, ಅದೇ ಸಿಗ್ಮಾ 2. ಸಿಗ್ಮಾ 1 ಅಂದ್ರೆ ಎಕ್ಸ್ ಆಕ್ಸಿಸ್ಗೆ ಇದ್ದಿದ್ದು. ಇದ ವಂಡರ್ಫುಲ್. ಅಂದ್ರೆ ಯೂನಿಯಾಕ್ಸಿಯಲ್ ಸ್ಟ್ರೆಸ್ ಕಂಡೀಷನ್ಸ್ ಒಳಗಡೆ ನೋ ನೀಡ್ ಟು ಫೈಂಡ್ ಔಟ್ ಪ್ರಿನ್ಸಿಪಲ್ ಪ್ಲೇನ್ಸ್, ಪ್ರಿನ್ಸಿಪಲ್ ಸ್ಟ್ರೆಸಸ್. ವಾಟ್ ಈಸ್ ಪ್ರಿನ್ಸಿಪಲ್ ಪ್ಲೇನ್ ಹಿಯರ್? ಪ್ರಿನ್ಸಿಪಲ್ ಪ್ಲೇನ್ ಏನಂದ್ರೆ ದ ಪ್ಲೇನ್ ಆನ್ ವಿಚ್ ಪ್ರಿನ್ಸಿಪಲ್ ಸ್ಟ್ರೆಸ್ ಇಸ್ ಆಕ್ಟಿಂಗ್. ಸಾರಿ, ದಿಸ್ ಈಸ್ ಅಂಡ್ ದಿಸ್ ಈಸ್, ದೀಸ್ ಆರ್ ದ ಪ್ರಿನ್ಸಿಪಲ್ ಪ್ಲೇನ್ಸ್. ಇದು ಪ್ರಿನ್ಸಿಪಲ್ ಪ್ಲೇನ್, ಇದು ಪ್ರಿನ್ಸಿಪಲ್ ಪ್ಲೇನ್. ಅರ್ಥದ? ಓಕೆ, ಹಾಗಾದ್ರೆ ಇದೇನಿದು ಸಿಗ್ಮಾ ಎಕ್ಸ್. ಹಾಗಾದ್ರೆ ಇದು ಯಾಕೆ ಇದು ಪ್ರಿನ್ಸಿಪಲ್ ಪ್ಲೇನ್ ಅಂದ್ರೆ ದೇರ್ ಇಸ್ ನೋ ಶಿಯರ್ ಆನ್ ದಟ್. Okay, what is the principal plane definition? The plane on which only normal stress acts, shear stress is 0. See, vertical axis itself is a principal plane. ಬೇಕಿತ್ತು ಅಂದ್ರೆ ನೀವು ಬೇಕಾದ್ರೆ ಕಂಡು ಹಿಡ್ಕೋಬಹುದು. tan 2 theta p1 is equal to 2 tau divided by sigma x minus 0. What is this answer? 0 divided by something is 0. Then tan inverse of 0 is 0. 2 theta p1. Then theta p1 is 0. Theta p1 0 means what? This is a with respect to y axis. With respect to y axis means what? It itself is a y axis. ಹಾಗಾದ್ರೆ ಏನಾಯ್ತು ಇಲ್ಲಿ ನೋಡು, this line itself is a principal plane. ಹಂಗಾರೆ ಇದು perpendicular ಇದ್ದಿದ್ದು ಇದು, this is also principal plane. ಹಾಗಾದ್ರೆ ಇವೆರಡಕ್ಕೂ 45 ಇರೋದು, this is a shear plane. ತಿಳಿತಾ? ಸರ್ ಹಂಗೇಂಗ್ರಿ ಸರ್ ನೀವು ಏನೇನೋ ಹೇಳ್ತೀರಪ್ಪ ಅಂತಂದ್ರೆ theta p1 plus 90 is equal to theta p2, then theta ps1 is equal to theta p1 plus theta p1 plus 45. That is theta p1 is 0, therefore it is 45. ಬಂತು ನೋಡಿ ಇಲ್ಲಿ theta s1 equal to 45. ಹಂಗಾರೆ theta s2 is 135 plus 90 ಮಾಡ್ತೀವಿ 135. ನೋಡಿ ಎಲ್ಲ ಏನು ಬಂದ್ವಿ ನಮಗೆ ಯೂನಿ ಆಕ್ಸಿಯಲ್ ಸ್ಟ್ರೆಸ್ ಸಿಸ್ಟಮಿಗೆ ಕೊಟ್ಟಿರ್ತಕ್ಕಂಥ ಇಕ್ವೇಶನ್ಗಳನ್ನ ಡಿವೈಡ್ ಮಾಡ್ಕೊಂಡ್ವಿ. ಅವನ್ನೇನು ಮಾಡಿದ್ವಿ? ಡಿವೈಡ್ ಅಂದ್ರೇನು? ವಿ ಹ್ಯಾವ್ ಡಿಡ್ಯೂಸ್ ಮಾಡಿದ್ವಿ. ಅರ್ಧತಾ? ಇಲ್ಲಿವರೆಗೆ ಏನಾರ ಡೌಟ್ಸ್ ಇದ್ರೆ ಕೇಳ್ರಿ. ಆಡಿಯೋ ನಾಟ್ ಕ್ಲಿಯರ್ ಸರ್. ಉಳಿದವರು ಹೆಂಗೆ ಹೇಳ್ತೀರಿ? ವಾಟ್ ಅಬೌಟ್ ಅದರ್ಸ್? ಕ್ಲಿಯರ್ ಐತಿ? ಸ್ವಲ್ಪ ನೆಟ್ವರ್ಕ್ ನೋಡಿ ಸೌಮ್ಯ. ಅದರ್ಸ್ ಉಳಿದವರೆಲ್ಲ ಆಡಿಯೋ ಕ್ಲಿಯರ್ ಅದ? ಎಸ್, ಓಕೆ. ಈಗ ನಾವೇನ್ ಮಾಡಿದ್ವಿ? ಈಗ ಜನರಲ್ ಸ್ಟ್ರೆಸ್ ಕಂಡೀಷನ್ಸ್ ಅನ್ನ ತಗೊಂಡು ಯೂನಿ ಆಕ್ಸಿಯಲ್ ಸ್ಟ್ರೆಸ್ ಕಂಡೀಷನ್ಸ್ಗೆ ಡೆಡ್ಯೂಸ್ ಮಾಡಿದ್ವಿ. ಕರೆಕ್ಟಾ? ಹಂಗಾರೆ ಬೈ ಆಕ್ಸಿಯಲ್ ಸ್ಟ್ರೆಸ್ ಕಂಡೀಷನ್ಸ್ಗೆ ಡೆಡ್ಯೂಸ್ ಮಾಡೋಣ. ಓಕೆ, ನೆಕ್ಸ್ಟ್ ಕಂಡೀಷನ್ ಏನಂದ್ರೆ ಬೈ ಆಕ್ಸಿಯಲ್ ಸ್ಟ್ರೆಸ್ ಕಂಡೀಷನ್ಸ್ಗೆ ಡೆಡ್ಯೂಸ್ ಮಾಡೋದು. ಡೆಡ್ಯೂಸ್ ಅಂದ್ರೆ ಏನು? ಡಿರೈವ್ ಮಾಡಿದ್ದು ಇನ್ನೊಂದು ವರ್ಡ್ ಡೆಡ್ಯೂಸ್. ಓಕೆ, ಈಗ ಏನು ಮಾಡೋಣ ಅಂದ್ರೆ ಬೈ ಆಕ್ಸಿಯಲ್ ಒಳಗಡೆ ಏನಿರ್ತದ? ಸಿಗ್ಮಾ ಎಕ್ಸ್ ಇರ್ತದ ಮತ್ತೆ ಸಿಗ್ಮಾ ವೈ ಇರ್ತದ. ಸಿಗ್ಮಾ ಎಕ್ಸ್ ಇರ್ತದ, ಇದು ಸಿಗ್ಮಾ ವೈ ಇರ್ತದ. ಓಕೆನಾ? ಓಕೆ,
ಡೆಡ್ಯೂಸ್ ಮಾಡದೆ ಯಾರಾದರೂ ಸಿಗ್ಮಾ 1 ಏನಿರ್ಬೋದು ಸಿಗ್ಮಾ 2 ಏನಿರ್ಬೋದು ಹೇಳ್ತೀರಾ? ಈ ಡಯಾಗ್ರಾಮ್ ನೋಡಿದ ತಕ್ಷಣ ಮೇಜರ್ ಪ್ರಿನ್ಸಿಪಲ್ ಸ್ಟ್ರೆಸ್ ಯಾವುದು, ಮೈನರ್ ಪ್ರಿನ್ಸಿಪಲ್ ಸ್ಟ್ರೆಸ್ ಯಾವುದು, ಮೇಜರ್ ಪ್ರಿನ್ಸಿಪಲ್ ಪ್ಲೇನ್ ಯಾವುದು, ಮೈನರ್ ಪ್ರಿನ್ಸಿಪಲ್ ಪ್ಲೇನ್ ಯಾವುದು ಅಂತ ಹೇಳ್ತೀರಾ? ಏನು ಡಿರೈವ್ ಮಾಡದೆ ಹೇಳ್ತೀರಾ? ಏನು ಡಿರೈವ್ ಮಾಡಬಾರ್ದು, ನೋಡಿದ ತಕ್ಷಣ ಹೇಳ್ಬೇಕು. What is the principal plane definition? Principal plane ಅಂದ್ರ the plane on which shear stress is 0. The plane on which shear stress is 0. Can you tell me the principal stress here and major principal stress and minor principal stress here in this diagram? No. ಪ್ಲಸ್ ಯಾಕೆ ಹೇಳ್ತೀರಿ? ಪ್ಲಸ್ ಅವಶ್ಯಕತೆ ಇಲ್ಲಲ್ಲ. The plane on which shear stress is 0. Then find the planes in this diagram on which shear stress is 0. ಓಕೆ, ನೋಡಿದ ತಕ್ಷಣ ಗೊತ್ತಾಗ್ತದಲ್ಲ. ಈ ಡಯಾಗ್ರಾಮ್ ಒಳಗಡೆ ಈ ಪ್ಲೇನ್ ಐತಿಲ್ಲ, ಬ್ಲೂ ಕಲರ್ ಕಾನ್ಸಂಟ್ರೇಟ್ ಆನ್ ಬ್ಲೂ ಕಲರ್. ದಿಸ್ ಪ್ಲೇನ್ ಇಸ್ ದೇರ್ ನೋ? ದಿಸ್ ಪ್ಲೇನ್ ಮೇಲೆ ಏನ್ರ ಶಿಯರ್ ಐತೆನೋ? ಇಲ್ಲ. ಹಾಗಾದ್ರ ಇದ ಪ್ರಿನ್ಸಿಪಲ್ ಪ್ಲೇನ್, ಹಂಗಾರ ಇದ ಪ್ರಿನ್ಸಿಪಲ್ ಸ್ಟ್ರೆಸ್. ಮುಗೀತು. ಈ ಪ್ಲೇನ್ ಮೇಲೆ ಏನಾದ್ರೂ ಶಿಯರ್ ಸ್ಟ್ರೆಸ್ ಐತೆನೋ? ಇಲ್ಲ. ಹಾಗಾದ್ರೆ ಇದ ಪ್ರಿನ್ಸಿಪಲ್ ಪ್ಲೇನ್, ಇದ ಪ್ರಿನ್ಸಿಪಲ್ ಸ್ಟ್ರೆಸ್. ಇವೆರಡರೊಳಗೆ ಯಾವ್ದು ಜಾಸ್ತಿ ಇರ್ತೈತಿ? ಯಾವಾಗಲೂ ಸಿಗ್ಮಾ ಎಕ್ಸ್ ಗ್ರೇಟರ್ ದೆನ್ ಸಿಗ್ಮಾ ವೈ ಇರ್ತೈತಿ. ಹಂಗಾರೆ ಸಿಗ್ಮಾ 1 ಏನ್ ಬರ್ತೈತಿ? ದೇರ್ ಫೋರ್ ಸಿಗ್ಮಾ 1 ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್, ಸಿಗ್ಮಾ 2 ಇಸ್ ಈಕ್ವಲ್ ಟು ಸಿಗ್ಮಾ ವೈ. ಮುಗೀತು. ನಾ ಏನ್ ಮಾಡಿದೆ? ಏನು ಡಿರೈವ್ ಮಾಡಿದೆ. ಸರ್ ಬ್ಯಾಡ್ರಿ ಸರ್, ನೀವು ಡಿರೈವ್ ಮಾಡ್ರಿಪ್ಪ ನಮಗ ಅಂತಂದ್ರ ಮಾಡಿ ತೋರಿಸ್ತೀನಿ. ಹೆಂಗ? ಫಸ್ಟ್ ಬರ್ಕೋ. ಸಿಗ್ಮಾ 1 sigma 2 is equal to sigma x plus sigma y by 2 plus or minus square root of sigma x minus sigma y by 2 whole square plus tau square. Tau 0, therefore square root cancel. ಆಯ್ತಾ? ಹಾಗಾದ್ರೆ ಸಿಗ್ಮಾ 1 ಬರೀತೀನಿ. ಸಿಗ್ಮಾ x plus sigma y by 2 plus sigma x minus sigma y by 2. ಓಕೆ, ಈ ಪ್ಲಸ್ ಐತಿ. ಪ್ಲಸ್ ಇರೋದ್ರಿಂದ as it is ಇರ್ತೈತಿ, y ಕ್ಯಾನ್ಸಲ್ ಆಗ್ತಾವ, ಡಿವೈಡೆಡ್ ಬೈ 2 ಐತಿ. therefore sigma x by 2 plus sigma x by 2 is equal to sigma x. ಬಂತಲ್ಲ? sigma 1 is equal to sigma x. sigma 1 equal to sigma x ಬಂತ. ನಾನೇನ್ ಮಾಡಿದ್ದೆ ಅಲ್ಲೇ? ಏನೂ ಮಾಡದೆ ಬರೆದಿದ್ದೆ. ಹೇಳ್ತಾ? ನೆಕ್ಸ್ಟ್ ಸಿಗ್ಮಾ y ಬೇಕಿತ್ತಂದ್ರ ಇನ್ ಸಿಗ್ಮಾ 2 ತಗೋ, ಮೈನಸ್ ಸೈನ್ ತಗೋ. ಈ ಸತೆ sigma 2 is equal to sigma x plus sigma y by 2 minus sigma x minus sigma y by 2. ಇವು ಬ್ರಾಕೆಟ್ ಇರೋದ್ರಿಂದ ಈ ಮೈನಸ್ ಒಳಗೆ ಹೋಯ್ತು ಅಂದ್ರೆ ಇದು ಮೈನಸ್ ಆಗ್ತದೆ, ಇದು ಪ್ಲಸ್ ಆಗ್ತದೆ. therefore sigma x cancel. therefore sigma y by 2 plus sigma y by 2. therefore sigma 2 is equal to sigma y. ನೋಡು, ಏನೂ ಮಾಡದೆ ನಾನು ಬರೆದಿದ್ದೆ. ಯಾಕಂದ್ರೆ the plane on which shear is not acting are called as principal planes. Simple. Any doubt? ಓಕೆನಾ? ನೆಕ್ಸ್ಟ್, ಅಕಸ್ಮಾತ್ ನಿಮಗೆ ಟೋ ಬೇಕಾಗಿತ್ತಂದ್ರೆ ಏನು ಮಾಡ್ಬೇಕು? ಈಗ ಟೋ 1 ಟೋ 2 ಬೇಕಿತ್ತಂದ್ರೆ ಮಾಡ್ಕೊಡ್ರಿ. ಟೋ 1 ಟೋ 2 is equal to ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್, ಇದು ಅಂತೂ ಸ್ಕ್ವೇರ್ 0 ಆಗಿಬಿಡ್ತದೆ, ಇದು ಸ್ಕ್ವೇರ್ ಅಷ್ಟೇ ಬರ್ತದೆ. ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ 2 ಹೋಲ್ ಸ್ಕ್ವೇರ್. ಒಮ್ಮೆ ಪ್ಲಸ್ ಆಗ್ತಾವ, ಮೈನಸ್ ಆಗ್ತದೆ. ರೈಟಾ? ಬೈ ಎಕ್ಸಿಯಲ್ ಗೊತ್ತಾಯ್ತಾ? ನಾ ಪ್ರಾಬ್ಲಮ್ಸ್ ಬಂದಾಗ ಹೇಳ್ತೀನಿ. ಓಕೆನಾ? ನೆಕ್ಸ್ಟ್, ಪ್ಯೂರ್ ಶಿಯರ್ ಕೇಸ್ ಅಂತಿತ್ತು. ಯಾವುದು? ಪ್ಯೂರ್ ಶಿಯರ್ ಕೇಸ್. ಪ್ಯೂರ್ ಶಿಯರ್ ಕೇಸ್ ಅಂತಂದ್ರೆ ಬರೀ ಇದಷ್ಟೇ ಇರ್ತೈತಿ. ಇದ್ರೊಳಗೆ ಏನಿಲ್ಲ,
ಸಿಗ್ಮಾ ಎಕ್ಸ್ ಇಲ್ಲ, ಸಿಗ್ಮಾ ವೈ ಇಲ್ಲ, ಎರಡೂ ಇಲ್ಲ, ಓನ್ಲಿ ಟೋ ಜಿಂದಾಬಾದ್. ಟೋ ಅಷ್ಟ ಇದೆ ಅಂತಂದ್ರೆ ಟೋ ಒನ್ ಕಮ ಸಾರಿ ಸಿಗ್ಮಾ ಒನ್ ಕಮ ಸಿಗ್ಮಾ ಟು ಈಸ್ ಈಕ್ವಲ್ ಟು ಫಸ್ಟ್ ಟರ್ಮು 0 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಈ ಟರ್ಮು 0 ಪ್ಲಸ್ ಟೋ ಸ್ಕ್ವೇರ್ ರೂಟು ಕ್ಯಾನ್ಸಲ್. ದೇರ್ಫೋರ್ ಸಿಗ್ಮಾ ಒನ್ ಈಸ್ ಈಕ್ವಲ್ ಟು ಪ್ಲಸ್ ಟೋ, ಸಿಗ್ಮಾ ಟು ಈಸ್ ಈಕ್ವಲ್ ಟು ಮೈನಸ್ ಟೋ. Any doubt? Then tau 1 comma tau 2 is equal to plus or minus square root of ಇದು ಇಲ್ಲ plus tau square root cancel. Therefore tau 1 is equal to tau 2 is equal to minus tau. Tau. ಏನ್ರ ಡೌಟ್ ಐತಿ? ಏನ್ರ ಇದ್ರೆ ಕೇಳ್ರಿ.